ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಭಾಗ 2ಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವ ಮಾತನ್ನು ಕೇಳಿದ್ದೀರಿ. ಅಂತೆಯೇ ಉದರ ನಿಮಿತ್ತಂ ಬಹುಕೃತ ವೇಷಂ ಎನ್ನುವಂತಹ ಮಾತು ಸಹ ಪ್ರಚಲಿತದಲ್ಲಿದೆ. ಆ ನಿಟ್ಟಿನಲ್ಲಿ ಹುಟ್ಟಿನಿಂದ ಗಂಡು ಹೆಣ್ಣು ಆಗಿ ಜನಿಸುವ ನಾವುಗಳು ಬೆಳೆಯುತ್ತಾ ಹೊಟ್ಟೆಪಾಡಿಗಾಗಿ, ನೌಕರಿಗಾಗಿ ಅಥವಾ ಹಣಗಳಿಕೆಗಾಗಿ, ಜೀವನ ಭದ್ರತೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೊರಡುತ್ತೇವೆ. ಅಂತಹದ್ದರಲ್ಲಿ ಚಿತ್ರದುರ್ಗದಲ್ಲಿ ನೆಲೆಸಿ ದವಸ ಧಾನ್ಯದ ವ್ಯಾಪಾರವನ್ನು ಮಾಡಿಕೊಳ್ತಾ ಸಾಂಸಾರಿಕ ಬದುಕನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವಂಥ ಆತ್ಮೀಯ ಕವಿಮಿತ್ರರಾದಂಥ JR ಶಿವಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. JR ಶಿವಕುಮಾರ್ ಅವರು ಬೆಳೆದು ಇವತ್ತು ಒಬ್ಬ ಉದ್ಯಮಿಯಾಗಿ, ವ್ಯಾಪಾರಸ್ಥರಾಗಿ ಚಿತ್ರದುರ್ಗದಲ್ಲಿ ಪರಿಚಿತರಿದ್ದೀರಿ. ಹೌದು. ನಿಮ್ಮ ಬದುಕಿನ ಹಿಂದಿನ ಕೆಲವು ಸ್ಮರಣೆಗಳನ್ನ, ಘಟನೆಗಳನ್ನ, ನಿಮ್ಮ ಬಾಲ್ಯದ ಬದುಕಿನ ಒಂದಷ್ಟು ವಿಚಾರಗಳನ್ನ ನಾವಿವತ್ತು ಮೆಲುಕಾಕಬೇಕಾಗ್ತದೆ. ನಮ್ಮ ಪ್ರೇಕ್ಷಕರೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕಾಗುತ್ತೆ. ಹಾಗಾದ್ರೆ ಶಿವಕುಮಾರ್ ಅವರು ಬಾಲ್ಯದಲ್ಲಿ ಹೇಗೆ ಬೆಳೆದು ಬಂದರು? ಯಾರ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿತ್ತು? ನಾನು ಹುಟ್ಟಿದ್ದು 1971 ಇಸ್ವಿ. ಓಕೆ. ನನ್ನ ಅಜ್ಜಿ ಹತ್ರನೇ ಜಾಸ್ತಿ, ಹೈಸ್ಕೂಲ್ವರೆಗೂ ನಾನು ಅಜ್ಜಿ ಹತ್ರನೇ ಬೆಳೆದಿದ್ದು. ಕಾರಣ, ಅವರು ಸಿಂಗಲ್ ಪೇರೆಂಟ್ ಆಗಿದ್ರು. ಅವ್ರ ಮಗಳನ್ನ ತಮ್ಮನ್ಗೆ ಕೊಟ್ಟಿರೋದ್ರಿಂದ ಅವರು ಇಲ್ಲೇ ಇದ್ರು. ಆದ್ರೂ ನನಗೆ ಸ್ಕೂಲಿಗೆ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರಲ್ಲೇ ಬೆಳೆಸಿದ್ರು. ಅವ್ರ ಪ್ರಭಾವ ನನ್ನ ಮೇಲೆ ಜಾಸ್ತಿ ಇದೆ. ಓಕೆ. ಅಂದ್ರೆ ಅಜ್ಜ ಅಜ್ಜಿಯರ್ ಇದ್ಬಿಟ್ರೆ ಮಕ್ಕಳು ಬಹಳ ಸುಸಂಸ್ಕೃತರಾಗಿ ಬೆಳೀತಾರೆ. ಬಾಲ್ಯದಲ್ಲಿ ಅವರನ್ನ ತಿದ್ದಿ ತೀಡಿ ಒಂದಷ್ಟು ಮೌಲ್ಯಗಳನ್ನು ಹೇಳ್ಕೊಡ್ತಾರೆ ಅನ್ನುವಂಥದ್ದು ಈ ಹೊತ್ತಿನ ಪ್ರಸ್ತುತದ ಪೋಷಕರ ಅಭಿಪ್ರಾಯ. ಅಯ್ಯೋ, ನಮ್ಮ ಅಜ್ಜಿ ಇದ್ದಿದ್ರೆ ಚೆನ್ನಾಗಿತ್ತು, ನಮ್ಮ ಮಕ್ಕಳನ್ನ ನಾವಿಬ್ರು ನೌಕರಿಗೆ ಹೋಗ್ತೀವಿ, ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಅನ್ನುವಂಥ ಧಾವಂತದ ಮಧ್ಯದಲ್ಲಿ ಆ ಅಜ್ಜಿಯ ಸಂಸ್ಕಾರ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಮುಂದೆ ನೀವು SLC ನಂತರ ಮುಂದೆ SLC ನಂತರ PUCಗೆ ನಾನು SM ಕಾಲೇಜ್ ಜಾಯಿನ್ ಆದೆ. ಅದು 2 ವರ್ಷ ಅಷ್ಟೇ. ಅದಾದ್ಮೇಲೆ ನನ್ನ ವೃತ್ತಿ ಇದಕ್ಕೆ ನಾನು ಕಾಳುಕಡಿ ವ್ಯಾಪಾರಕ್ಕೆ, ಫುಡ್ ಗ್ರೈನ್ಸ್ ವ್ಯಾಪಾರಕ್ಕೆ ಬಂದೆ. ಅದಾದ್ಮೇಲೆ ಮದುವೆ, ಮಕ್ಕಳು ಇದೆಲ್ಲ ಆಯ್ತು. ಇದಾದ್ಮೇಲೆ 2020 ಮೇಲೆ ನಾನು ಬರವಣಿಗೆಯನ್ನ ಸ್ಟಾರ್ಟ್ ಮಾಡಿ ಬರವಣಿಗೆಯನ್ನ ಆರಂಭಿಸಿದೆ. ಅಲ್ಲ, ಆ ಹೊತ್ತಿನ ನಿಮ್ಮ ನಿರ್ಧಾರ, ನಾನೊಬ್ಬ ಸರ್ಕಾರಿ ನೌಕರನಾಗಬೇಕು, ಒಬ್ಬ ದೊಡ್ಡ ಆಫೀಸರ್ ಆಗಬೇಕು, ಈ ತರದ ಹಂಬಲಗಳೇ ಜಾಸ್ತಿ PUC ನಂತರದ. ನೀವು ಬಹುತೇಕ ರೈತರ ಮಕ್ಕಳು ರೈತರಾಗಿ ದುಡಿತಾರೆ ಅನ್ನುವಂತ ಒಂದಷ್ಟು ಮಾತುಗಳಿದ್ವು. ಅದು ವಿಭಿನ್ನವಾದಂತಹ ದಿನಮಾನಗಳಲ್ಲಿ ನೀವು ಈ ವ್ಯಾಪಾರದ ಕಡೆಗೆ ವಾಲಿದ್ದು ಹೇಗೆ? ವ್ಯಾಪಾರ ಅಂತಂದ್ರೆ ನಮ್ದು ಮೂಲ ಬಂದ್ಬಿಟ್ಟು ಜಗಳೂರು ತಾಲೂಕು ಅರಶಿನಗುಂಡಿ ಅಂತ. ಅಲ್ಲಿಂದ ನಮ್ಮ ಅಜ್ಜ ಅವರು ವಲಸೆ ಬಂದಿದ್ದು. ಅದಾದ್ಮೇಲೆ ನಮ್ಮ ತಂದೆಯವರು ದಲಾಲಿಯಿಂದ ವ್ಯಾಪಾರ ಮಾಡ್ತಾ ಇದ್ರು. ಕಾರಣಾಂತರದಿಂದ ಅದು ಕುಂಠಿತ ಆಗಿ ದವಸ ಧಾನ್ಯಗಳ ರಿಟೇಲ್ ಶಾಪ್ ಅನ್ನ ಇದು ಮಾಡ್ಕೊಂಡಿದ್ದೆ. ಅದನ್ನ ನಾನು ಕಂಟಿನ್ಯೂ ಮಾಡಿದ್ರಿ. ಈ ವ್ಯಾಪಾರ ಅಂದ ತಕ್ಷಣ ವ್ಯಾಪಾರನೇ ಒಂದು ರೀತಿಯ ಉದ್ಯಮ, ದುಡ್ಡು ಮಾಡೋದು, ಎತ್ತರಕ್ಕೆ ಬೆಳೆಯೋದು, ಬೇರೆ ಬೇರೆ ಆಯಾಮಗಳಲ್ಲಿ ತೊಡಸ್ಕೊಳ್ಳೋದು, ಈ ತರದ ಒಂದು ಪ್ರಭಾವ ಇರುವ ದಿನಮಾನಗಳಲ್ಲಿ ವ್ಯಾಪಾರದ ಜೊತೆಗೆ ಸಂಸಾರದ ಜೊತೆಗೆ ಮತ್ತಷ್ಟು ಸ್ನೇಹಿತರ ಬಳಗ, ಅದಾದ್ಮೇಲೆ ನಿಮಗೊಬ್ಬ ಕವಿ ಆಗ್ಬೇಕು ಅಥವಾ ಲೇಖಕನಾಗಬೇಕು ಅಂತ ಆಸೆ ಮೂಡಿದ್ದು ಹೇಗೆ? ಚಿಕ್ಕಂದಿನಿಂದನೂ ನನ್ನ ಫ್ರೆಂಡು ಮತ್ತೆ ಮಾವ ರಾಧಾಕೃಷ್ಣ ಅಂತ ಅವನ ಹೆಸರು. ಅವನು ಬರಿತಾ ಇದ್ದ ಕಾಲೇಜಲ್ಲಿ. ಅವನು ಬರಿತಾ ಇರ್ಬೇಕಾದ್ರೆ ನನಗೆ ಅವನಿಗೆ 2 ವರ್ಷ ಡಿಫರೆನ್ಸ್. ಅವ್ನು ಬರಿತಾ ಇರ್ಬೇಕಾದ್ರೆ ಕೆಲವೊಂದು ತಪ್ಪುಗಳು ಇರ್ತಾ ಇದ್ವು. ನೋಡಪ್ಪ ಅಂತಂದ್ರೆ ಕೊಡ್ತಾ ಇದ್ದ. ನಾನು ಪ್ರತಿಯೊಂದು ಅವ್ನ ಕಾಗುಣಿತನ ತಿದ್ದಿ ಕೊಡ್ತಾ ಇದ್ದೆ. ನೀನ್ ಬರೆಯಪ್ಪ, ನನಗೇನ್ ಬೇಡ ಅಂತಂದೇಳಿ ಸುಮ್ಮನೆ ಇದ್ ಮಾಡ್ಕೊಳ್ತಾ ಇರ್ತಿದ್ದೆ. ತದನಂತರ 2020 ಆಗ್ಲೇ ಹೇಳ್ದಂಗೆ ಆರಂಭಿಸಿದ್ದೆ. ಅಂದ್ರೆ ಈಗ ನಾವು ಸಿನಿಮಾಗಳಲ್ಲಿ ನೋಡುವ ಹಾಗೆ ತೆರೆಯ ಹಿಂದೆ ಕೆಲಸ ಮಾಡಿದ ಶ್ರಮ ತೆರೆಯ ಮುಂಭಾಗದಲ್ಲಿ ಹೀರೋಗೋ ಅಥವಾ ಸಿನಿಮಾ ಗೆಲ್ಸುತ್ತೆ. ನಿಮ್ಮ ಒಂದು ಶ್ರಮ ನಿಮ್ಮ ಸ್ನೇಹಿತನಿಗೆ ಒಳ್ಳೆಯ ಹೆಸರು ತಂದ್ಕೊಡ್ತು. ಅದಾದ ಮೇಲೆ ನೀವು ನಾನು ಬರಿಬೇಕು ಅಂತ ಆರಂಭಿಸ್ಕೊಂಡ್ರಿ. ನಾನು ಕೇಳಲ್ಪಟ್ಟ ಹಾಗೆ ಒಂದಷ್ಟು ಚುಟುಕುಗಳು, ಕವಿತೆಗಳು, ಲೇಖನಗಳು ಇತ್ಯಾದಿ ಬರಿತಾ ಸುಮಾರು ಶಿವಕುಮಾರ್ ಅವರು ಒಂದು 4,000ದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂತ ಕೇಳಿದೆ. ಇದು ಹೇಗೆ ಸಾಧ್ಯ? ಏನಿಲ್ಲ, ಕಡಿಮೆ ಅಂತಂದ್ರೆ ಒಂದು 20ಕ್ಕೂ ಹೆಚ್ಚು ವಾಟ್ಸಪ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿನಿತ್ಯ ಬರಿತಾ ಇದ್ದೇನೆ. ಆ ಒಂದು ಇದು ಈ ಅಂಕಿ ಸಂಖ್ಯೆಗೆ
ಹತ್ರ ಹಾಗಾದ್ರೆ ನೀವು ಈಗ ವಾಟ್ಸಪ್ ಗ್ರೂಪ್ಗಳಲ್ಲಿ ತೊಡಸ್ಕೊಳ್ಳೋದಾಗ್ಬೋದು, ಬರಿಬಹುದಪ್ಪ ನಾನು ಬಿಡು ಇದ್ದು ಮಾಡ್ಕೊಂಡು ಬರಿತೀನಿ ಅಂತ ಹುಮ್ಮಸ್ ಬಂದಿದ್ದಕ್ಕೆ ಈ ಸಾಹಿತ್ಯದ ಕೃಷಿಗೆ ಪ್ರೇರಣೆ ಯಾರ್ಯಾರು? ಸಾಹಿತ್ಯದ ಕೃಷಿಗೆ ಪ್ರೇರಣೆ ಅಂತಂದ್ರೆ ರಾ ವೆಂಕಟೇಶ್ ಶೆಟ್ಟಿ ಅಂತ, ಅವ್ರನ್ನ ನಾನು ಈ ಕ್ಷಣದಲ್ಲಿ ಸ್ಮರಿಸಲೇಬೇಕು. ಅವರು ನಿನ್ನಲ್ಲಿ ಏನೋ ಶಕ್ತಿ ಇದೆ, ನೀನ್ ಬರಿಯಪ್ಪ, ನೀನ್ ವ್ಯಾಕರಣ ಛಂದಸ್ಸು ಅಂತಂದೇಳಿ ನೋಡಕ್ಕೆ ಹೋಗ್ಬೇಡ, ಜನಪದ ಬರಿ, ಪ್ರಾಸ ಇರ್ಲಿ ಸಾಕು, ನೀನ್ ಬರ್ದಿದ್ದು ಜನಗಳಿಗೆ ಅರ್ಥ ಆದ್ರೆ ಸಾಕು, ಅದೇ ನಿನ್ನನ್ನ ಬೆಳೆಸುತ್ತೆ ಅಂತಂದೇಳಿ ಹೇಳಿದ್ರು. ಆ ಒಂದು ಸ್ಫೂರ್ತಿ ನನಗೆ ಸುರೇಶ್ ಗುಪ್ತಾ ಅಷ್ಟೇ ಹೇಳಿದ್ರು. ಹೌದು. ಜೊತೆಗೆ ನೀವು ವಾಸವಿ ಸಂಘದ ಜೊತೆಯಲ್ಲಿ ಒಂದಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡ್ರಿ, ಅಲ್ಲಿ ವಾಸವಿ ಕಡ್ಗುಗಳು ಅಂತೇಳಿ ಬರಿತಾ ಹೋದ್ರಿ. ಒಂದಷ್ಟೇನೋ ನಿಮ್ಮನ್ನ ಸಾಹಿತ್ಯಿಕವಾಗಿ ಎಳ್ಕೊಂಡು ಬಂತು, ನಿಮ್ಮಲ್ಲಿ ಹುಮ್ಮಸ್ ಬಂತು. ಜೊತೆಗೆ ನಾನು ಕೇಳಲ್ಪಟ್ಟಿರುವ ಹಾಗೆ ಶಿವಕುಮಾರ್ ಅವರು ಕೇವಲ ಎಲ್ಲೋ 5-10 ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಲ್ಲ. ಸುಮಾರು ನಿಮ್ಮ ಮಾಹಿತಿಯನ್ನ ನೋಡೋದಾದ್ರೆ ಒಂದಷ್ಟು ಶಿವಕುಮಾರ್ ಅವರು ಸುಮಾರು 450ಕ್ಕೂ ಅಥವಾ ಹತ್ರ 600 ಪ್ರಶಸ್ತಿ ಪತ್ರಗಳು ನಿಮ್ಮ ಫೈಲಲ್ಲಿ ಇದ್ದಾವೆ ಅಂತ ಕೇಳಿದ್ವಿ. ಅದರಲ್ಲಿ ಅತ್ಯಂತ ಖುಷಿ ಕೊಟ್ಟಂತಹ ಕಾರ್ಯ ಮತ್ತು ಪ್ರಶಸ್ತಿ ಪತ್ರ ಯಾವುದು? ಕಾರ್ಯ ಮತ್ತೆ ಪ್ರಶಸ್ತಿ ಪತ್ರ ಅಂತಂದ್ರೆ, ನಾನು ಬರವಣಿಗೆ ಆರಂಭದ ದಿನಗಳಲ್ಲಿ ಜನಾಂಗೀಯವಾಗಿ ಒಂದು ವೈಶ್ಯ ಪತಾಕೆ ಅಂತಂದೇಳಿ ಹಾಡು ಬರ್ದಿದ್ದೆ. ಅದಾದ್ಮೇಲೆ ವೈಶ್ಯ ಗೀತೆ ಅಂತಂದೇಳಿ ಒಂದು ಹಾಡು ಬರ್ದಿದ್ದೆ. ಆ ಒಂದು ವೈಶ್ಯ ಗೀತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಿನ್ನೆಲೆ ಗಾಯಕರಿಂದ ಸಾಮೂಹಿಕ ಗಾನದಲ್ಲಿ ಹಾಡಲ್ಪಟ್ಟು ಅಪಾರ ಮನ್ನಣೆ ಗಳಿಸ್ತು. ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅಂತಂದೇಳಿ ಹೇಳ್ಬೋದು. ಇದಲ್ದಲ್ಲೇ ಸಿರ್ಗೆರೆ ಶ್ರೀಗಳು ಕೆಲ ಅಂಕಣ ಬರೀತಾ ಇದ್ರು. ಆ ಒಂದು ಇದಕ್ಕೆ ಪ್ರತಿಕ್ರಿಯೆ ನಾನು ಕೊಡ್ತಾ ಹೋದೆ. ಆ ಪ್ರತಿಕ್ರಿಯೆನ ನೋಡ್ಬಿಟ್ಟು ಆ ಮಠದಿಂದ ಹೊರಡಿಸೋ ಒಂದು ಮ್ಯಾಗಝೈನ್ ಅಲ್ಲಿ ಶಿವಕುಮಾರ್ ಅವರು ಇಂತ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋ ಒಂದು ಇದನ್ನ ಮುದ್ರಣ ಆಗಿದೆ. ಅದು ಒಂದು ಅವಿಸ್ಮರಣೀಯ ಕ್ಷಣ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅಂದ್ರೆ ನೀವು ಒಂದು ಕಡೆ ನಿಮ್ಮ ಜನಾಂಗದ ಬೆಂಬಲ ಮತ್ತು ಅವರ ಪ್ರೋತ್ಸಾಹದಲ್ಲಿ ಮತ್ತಷ್ಟು ವಾಸವಿ ಗೀತೆಗಳನ್ನ ಬರೆಯೋದಕ್ಕೆ ಪ್ರೋತ್ಸಾಹ, ಮತ್ತೊಂದು ಕಡೆ ಮಠಮಾನ್ಯಗಳಲ್ಲಿ ಅದರಲ್ಲೂ ಶ್ರೀಗಿರಿಯ ಮಠ ಪ್ರತಿಷ್ಠಿತ ಮಠ, ಬುದ್ಧಿವಂತ ಮತ್ತು ಮೇಧಾವಿಗಳಾದಂತ ಶ್ರೀಗಳವರ ಮೆಚ್ಚುಗೆ ನಿಮಗೆ ದೊರೀತು. ಹಾಗಾಗಿ ನೀವು ಮತ್ತೆ ಮತ್ತೆ ತೊಡಸ್ಕೊಂತ ಬರ್ಕೊಂತ ಹೋದ್ರಿ. ಇದ್ರ ಜೊತೆಗೆ ನೀವು ಯಾವ್ಯಾವ ಸಂಘಟನೆಗಳ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರಿ? ಸಂಘಟನೆ ಅಂತಂದ್ರೆ ಈಗ ಆಗ್ಲೇ ಹೇಳ್ದಂಗೆ ವಾಸವಿ ಸಂಘ, ವಾಸವಿ ಯೋಜನಾ ಸಂಘದಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ. ಶರಣಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಈಗೀಗ ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ಜೊತೆಗೂ ಗುರುತಿಸ್ಕೊಂಡಿದ್ದೀನಿ. ಇದಲ್ಲದೆ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನ ಚಿತ್ರದುರ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ ಸಹ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗಾದ್ರೆ ಇವುಗಳ ಜೊತೆಯಲ್ಲಿ ಒಂದಷ್ಟು ಬಳಕೆ ಆಗೋದ್ರಿಂದ ಮತ್ತಷ್ಟು ನಿಮ್ಮ ಜ್ಞಾನದ ಪರಿಮಿತಿ ಹೆಚ್ಚುತ್ತಾ ಹೋಗ್ತದೆ. ಈಗ ನೀವು ಆರ್ಯವೈಶ್ಯ ಸಂಘದ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಈ ವರ್ಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರುವ ಸಭೆ ಅಥವಾ ಸಮಾರಂಭ ಅಥವಾ ಯಾವುದಾದ್ರೂ ಒಂದು ಉನ್ನತ ಮಟ್ಟದ ಚಿಂತನೆ ಯಾವುದು? ಉನ್ನತ ಮಟ್ಟದ ಚಿಂತನೆ ಅಂತಂದ್ರೆ, ಈಗ ಆರ್ಯವೈಶ್ಯರು ಅಂತಂದ್ರೆ ಎಲ್ಲ ಲಕ್ಷ್ಮೀಪುತ್ರರು, ಅವ್ರು ವ್ಯಾಪಾರ ಬಿಟ್ರೆ ಬೇರೆ ಬರಲ್ಲ ಅಂತಂದು ಹೇಳ್ತಾರೆ. ನಮ್ಮಲ್ಲೂ ವಿದ್ಯೆ ಇರೋರು, ಬರವಣಿಗೆ ಇರೋರು ಬಹಳಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲರನ್ನು ಮುಂದಕ್ಕೆ ತರಬೇಕು, ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಶಿವಕುಮಾರ್ ಅವರು ಬರಿತಾ ಹೋದದ್ದು, ಒಂದಷ್ಟು ಪ್ರೋತ್ಸಾಹ ಸಿಕ್ಕದ್ದು, ಮತ್ತಷ್ಟು ಪ್ರಶಸ್ತಿಗಳ ಬೆನ್ನತ್ತಿ ಹೋದದ್ದು, ನಿಮ್ಗೆ ಯಾವತ್ತೂ ಸಹ ನಾನಂದ್ರೆ ಹಿಂಗೆ ಅಂತ ಯಾವತ್ತು ಅಹಂ ಮೂಡ್ಲಿಲ್ವಾ? ಇಲ್ಲ, ಅಹಂ ಏನ್ ಮೂಡ್ಲಿಲ್ಲ. ಈ ಕ್ಷಣಕ್ಕೂ ನಾನು ಅಷ್ಟೆಲ್ಲ ಬರ್ದಿದ್ರು ಇನ್ನೂ ಕಲಿಕಾ ವಿದ್ಯಾರ್ಥಿ. ಯಾಕೆ ಅಂತಂದ್ರೆ ನಾನು ಬರವಣಿಗೆ ಸ್ಟಾರ್ಟ್ ಆಗಿದ್ದೆ 2020 ಹಂಗಾಗಿ ನಾನು ಈಗ ನನಗಿಂತ ಕಿರಿಯರ್ ಇಲ್ಲ ಅಂತ ಅಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಅದ್ರ ಜೊತೆಗೆ ನೀವೀಗ ಬರ್ದಿರುವಂತಹ ಅಷ್ಟೊಂದೆಲ್ಲ ಇದ್ದವಲ್ಲ, ಅವುಗಳನ್ನ ಪುಸ್ತಕ ರೂಪದಲ್ಲಿ ತರುವ ಯೋಚನೆ ಇಲ್ಲ. ಮುಂದೆ ಈಗ ಬರೀ ಹಸ್ತಾಕ್ಷರದಲ್ಲಿ ಬರೆದು ರೆಕಾರ್ಡ್ ಮಾಡ್ಕೊಂತ ಇದ್ದೇನೆ. ಮುಂದಿನ ದಿನಗಳಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡ್ಬೇಕು ಅಂತ. ನಾವು 25ರ ಕೊನೆ ಹೊತ್ತಿಗೆ ನೋಡೋಣ, ಡಿಸೆಂಬರ್ ಹೊತ್ತಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನೀವು ಬರೆದಂತಹ ಕವಿತೆಗಳಲ್ಲಿ ನಮ್ಮ ಪ್ರೇಕ್ಷಕರ ಮುಂದೆ ಯಾವ್ದನ್ನ ವಾಚನ ಮಾಡ್ಬೇಕು ಅಂತ ಬಂದಿದ್ದೀರಿ, ಒಂದು ಕವನವನ್ನು ವಾಚನ ಮಾಡಿ. ಇದು ನಿಮ್ಮ ಕವನದ ಶೀರ್ಷಿಕೆ? ಕವನದ ಶೀರ್ಷಿಕೆ ತಿರುಪತಿ ತಿಮ್ಮಪ್ಪನ ಕಷ್ಟ ಅಂತ. ನಿಂತಿದ್ದೇನೆ ಉದ್ದುದ್ದ ಸರತಿಯಲ್ಲಿ, ನಿನ್ನ ನೋಡಲು ಹೊತ್ತು ತಂದಿದ್ದೇನೆ ಮುಡುಪನ್ನು, ಆಗಬೇಕಾದ ಕೆಲಸಗಳಿಗೆ ಕೊಡುತ್ತಿದ್ದೇನೆ ಮುಡಿಯನ್ನು, ಶ್ರೀದೇವಿ ಭೂದೇವಿಯಿಂದ ಕೂಡಿದ ನಿನಗೆ ಸುಪ್ರಭಾತದಿಂದಿಡಿದು ಏಕಾಂತದವರೆಗೆ ವಿಧ ವಿಧವಾದ ಸೇವೆಗಳು. ಆದರೊಂದು ಅನುಮಾನ ನನಗೆ,
ಇಬ್ಬರ ಹೆಂಡಿರ ಮುದ್ದಿನ ರಮಣ, ನಿನಗೆ ನಿತ್ಯ ಕಲ್ಯಾಣವಾದರೂ ಅಸಂಖ್ಯ ಭಕ್ತರ ಕಷ್ಟ ಕಳೆಯುವ ಕಾರ್ಯದಲ್ಲಿ ನಿನ್ನ ಸಂಸಾರಕ್ಕೆ ಸಮಯವಿಲ್ಲಿ. ಆಗಾಗ ಬಿಡುವು ಮಾಡಿಕೊಂಡರೂ ಪುರುಸೊತ್ತಿಲ್ಲದ ಉತ್ಸವಗಳ ಮಧ್ಯದಲ್ಲೂ ನಿಂತುಕೊಂಡೇ ನಿದ್ದೆಗೆ ಜಾರುವ ನಿನ್ನನ್ನು ಕಂಡಾಗ ನನಗನ್ನಿಸಿದ್ದು, ನನಗಿರುವ ಕಷ್ಟಗಳಿಗಿಂತ ನಿನಗಿರುವ ಕಷ್ಟಗಳೇ ಹೆಚ್ಚೆಂದು ಅಂತ. ಓ, ಅಂದ್ರೆ ಭಕ್ತರು ದೇವರಿಗೆ ನನ್ನ ಕಷ್ಟ ಬಗೆಹರಿಸಪ್ಪ ಅಂತ ಮೊರೆ ಇಡುವಂತ ಸಾಲುಗಳೇ ಬರ್ಬೇಕಾದ ದಿನಮಾನದಲ್ಲಿ ದೇವರೇ ನಿನಗೆ ನನಗಿನ್ನ ಭಾರಿ ಕಷ್ಟ ಇದೆ ಅಂದ್ರೆ ಇಷ್ಟನ್ನೆಲ್ಲ ಹೆಂಗ್ ನಿಭಾಯಿಸ್ತೀಯ ಅಂತ ದೇವರನ್ನೇ ಪ್ರಶ್ನಿಸುವಂತದ್ದು. ಇದ್ರ ಉದ್ದೇಶ ಏನು? ಉದ್ದೇಶ ಏನು ಅಂತಂದ್ರೆ, ಈಗ ನೀವೇ ಹೇಳ್ದಂಗೆ ಈಗ ಎಲ್ಲರ ಕಷ್ಟಕ್ಕೆ ಪರಿಹಾರ ಮಾಡೋನ್ ದೇವ್ರು, ಅವನ್ ಕಷ್ಟ ಯಾರು ಕೇಳ್ಬೇಕು? ಒಬ್ಬ ಭಕ್ತನಾಗಿ ಪರಮಾತ್ಮ ನಿನ್ ಕಷ್ಟ ನಾನ್ ಕಳಿತೀನಿ, ನನ್ ಕಷ್ಟ ನೀನ್ ಕಳಿ ಅಂತ ಒಂದು ಎಕ್ಸ್ಚೇಂಜ್ ಟೈಪು ಇದಾಗಲಿ. ನಾನಿದ್ದೀನಿ, ನೀನ್ ನನ್ನ ಜೊತೆಗಿರೋ, ನೀನ್ ನನ್ನ ಜೊತೆಗಿರೋ ಅನ್ನೋ ಒಂದು ಭಾವನೆ. ಮತ್ತೊಂದು ಕವನವನ್ನು ವಾಚನ ಮಾಡಿ. ಇದು ಕೂಡ ವೆಂಕಟೇಶ್ವರ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟಿದ್ದು. ಭಕ್ತನ ಅಳಲು ಅಂತ. ಭಕ್ತರ ಮನೆಯ ಹುಂಡಿಗಳ ಹಣ ಬಂದು ಸೇರುತ್ತಿರುವ ಕಾರಣ, ಮೈಮೇಲಿದೆ ಬಂಗಾರದ ಆಭರಣ, ತಾಳ್ಮೆಯಿಂದಲೇ ನಿಂತುಕೊಳ್ಳುವ ಗುಣ, ನಿತ್ಯವೂ ಹೊರುತ್ತಿರುವೆ ಅದೆಷ್ಟು ಮಣ, ಭಾರವಿಲ್ಲವೇ ನಿನಗೆ ವೆಂಕಟರಮಣ, ಮದುವೆಯ ಖರ್ಚಿನ ಪ್ರಕರಣ, ಕುಬೇರನಿಗೆ ಕೊಡಬೇಕಾದ ಹಣ ಪ್ರಚಲಿತವಾಗಿರುವ ಪುರಾಣ, ಕಲಿಯುಗದಲ್ಲೂ ಮುಂದುವರೆದ ಕಾರಣ, ಕೊನೆಯಾಗಲಿ ಎನ್ನುತ್ತಿದೆ ಅಂತಃಕರಣ, ತೀರಿಸಬಾರದೇಕೆ ಸಾಲದ ಋಣ ಅಂತ. ಸಾಲದ ಋಣ ಯಾವ ರೂಪದ ಸಾಲದ ಋಣ ಅಂದ್ರೆ, ಈಗ ವೆಂಕಟರಮಣ ಸ್ವಾಮಿಗೆ ಕಲ್ಯಾಣಕ್ಕೋಸ್ಕರ ಅವನು ಕುಬೇರನಿಂದ ಸಾಲ ಪಡೆದಿದ್ದಾನೆ ಅನ್ನೋದು ಒಂದು ಪ್ರತೀತಿ ಇದೆ. ಭಕ್ತರ ಹುಂಡಿ ಹಣ ಎಲ್ಲದನ್ನು ಕುಬೇರನ ಸಾಲಕ್ಕೆ ಹೋಗುತ್ತೆ, ಕಲಿಯುಗ ಇನ್ನೂ ಮುಗಿದ್ರೂ ತೀರಲ್ಲ ಅನ್ನೋ ಒಂದು ಕತೆ ಕೇಳ್ಪಟ್ಟಿರೋದ್ರಿಂದ ಅಂದ್ರೆ ಈಗ ಒಂದು ವೆಂಕಟೇಶ್ವರ ಸ್ವಾಮಿ ಮೂರ್ತಿ ನೋಡ್ದ ಅಂತಂದ್ರೆ ಪೂರ್ತಿ ಒಡವೆಗಳು ಇದೆಲ್ಲ ಹಾಕೊಂಡ್ರೆ ಅಲಂಕಾರ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಇಮ್ಯಾಜಿನ್ ಮಾಡಿ ಬರ್ದಿದೆ. ಅಂದ್ರೆ ನಿಮ್ ಕಳಕಳಿ ಏನು ಅಂತ ಹೇಳಿದ್ರೆ, ಅಲ್ಲಪ್ಪ ನಿನ್ ಸಾಲನೇ ಇಟ್ಕೊಂಡಿದೀಯ, ನಮ್ಮನ್ನೆಲ್ಲ ಹೆಂಗ್ ಕಾಪಾಡ್ತೀವಿ, ಮೊದ್ಲು ನಿನ್ ಸಾಲ ತೀರಿಸ್ಬಿಡೋದ್ಲಾಗ ಆಮೇಲೆ ನಮ್ ಜೊತೆಗೆ ನಮ್ಮ ಕಲ್ಯಾಣಕ್ಕೆ ನಿಂತ ಅಂತ ಕರೆಯೋ ರೀತಿಯಲ್ಲಿ ಅನ್ನಿಸ್ತು ನನ್ಗಾದ್ರು ಸರ್. ಈಗ ನೀವು ಬರವಣಿಗೆಯನ್ನ ಮಾಡ್ತಾ ಹೊರಟಿದ್ದೀರಲ್ಲ, ಬಹುತೇಕ ನಿಮ್ಮ ಬರವಣಿಗೆಯಲ್ಲಿ ಯಾವ ರಂಗವನ್ನ ಕುರಿತು ಹೆಚ್ಚು ಬರೀತೀರಿ? ಸಾಮಾಜಿಕನ, ಶೈಕ್ಷಣಿಕನ, ಅಥವಾ ರಾಷ್ಟ್ರಭಕ್ತಿನ? ಯಾವ್ದನ್ನ ಕುರಿತು? ಇಲ್ಲಿ ಎಲ್ಲಾ ರೀತಿಯಿಂದನೂ ಇರುತ್ತೆ. ಅಂದ್ರೆ ಈಗ ವಾಟ್ಸಪ್ ಗುಂಪುಗಳಲ್ಲಿ ಯಾವ್ದಾವ್ದು ಸಬ್ಜೆಕ್ಟ್ ಕೊಡ್ತಾರೆ ಅದಕ್ಕೆ ತಕ್ಕಂಗೆ ಬರೀತಾ ಹೋಗೋದು. ಇದಲ್ದಲೆ ಹೌದಲ್ವಾ ಅಂತ ಚಿಂತನ ಬರಹ ಅಂತ 3 ತಪ್ಪಿದ್ರೆ 4 ಲೈನ್ ಅಲ್ಲಿ ಬರೀತಾ ಇರ್ತೀನಿ. ಅದು ಪ್ರಚಲಿತ ವಿದ್ಯಮಾನಕ್ಕೆ ನಾನು ಕೂಡ ಪ್ರತಿಕ್ರಿಯೆ. ಜೊತೆಗೆ ಈ ಶಿವಕುಮಾರ್ ಒಬ್ಬ ಸಾಹಿತಿಯಾಗಿ, ವ್ಯಾಪಾರಸ್ಥನಾಗಿ, ಸಾಂಸಾರಿಕವಾಗಿ ಒಬ್ಬ ಯಜಮಾನನಾಗಿ ಹೇಗೆ ನಿಭಾಯಿಸ್ತೀರಿ? ನಿಮ್ಗೆ ಕಷ್ಟ ಅನ್ಸಲ್ವಾ ಈ ಕೆಲಸ? ಇಲ್ಲ, ಕಷ್ಟ ಅಂತಂದೇನು ಅನ್ಸಲ್ಲ. ಬೆಳಿಗ್ಗೆ ಒಂದ್ಸಲಿ ವಾಟ್ಸಪ್ ಗ್ರೂಪ್ ಅನ್ನ ಆನ್ ಮಾಡ್ಕೊಂಡು ನೋಡ್ಕೊಂತೀನಿ. ಅದ್ರಲ್ಲಿ ಯಾವ್ದಾದ್ರು ಬಂದಿದ್ರೆ ಅದನ್ನ ಇದ್ ಮಾಡ್ಕೊಂಡ್ಬಿಟ್ಟು ಸಾಯಂಕಾಲದಷ್ಟೊತ್ತಿಗೆ ಅದಕ್ಕೊಂದು ರೂಪರೇಷೆ ಕೊಟ್ಟು ಸಾಯಂಕಾಲ ಬೆಳಿಗ್ಗೆ ನೋಡ್ಕೊಂತೀನಿ, ಸಾಯಂಕಾಲ ಪೋಸ್ಟ್ ಮಾಡಿ. ಮನೆಯಲ್ಲಿ ಅಕ್ಕರು ಬರೇ ವ್ಯಾಪಾರ ಸಾಹಿತ್ಯ ನಮ್ ಕೃತಿಯನ್ನು ನಮ್ಗೆ ನೋಡ್ಕೊಳ್ಳಲ್ಲ? ಇಲ್ಲ, ಆ ಲೆಕ್ಕದಲ್ಲಿ ನಾನು ತುಂಬಾ ಅದೃಷ್ಟವಂತ. ಸಾಹಿತ್ಯ ಬರವಣಿಗೆಗೆ ನನ್ನಕ್ಕೆ ಪ್ರೋತ್ಸಾಹ ತುಂಬಾನೇ ಇದೆ. ಅಂದ್ರೆ ನಾನ್ ಕೇಳಲ್ಪಟ್ಟ ಹಾಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಒಬ್ಬ ಹೆಣ್ಣು ಮಗಳಿದ್ದಾಳೆ ಅನ್ನುವಂಥದ್ದು ನಿಮ್ಮ ಪಾಲಿಗೆ ಅದು ಸತ್ಯ? ಸತ್ಯ. ಖಂಡಿತ. ಒಳ್ಳೇದಾಗ್ಲಿ ಸರ್. ನಿಮ್ಮ ಒಂದಷ್ಟು ನಿರೀಕ್ಷೆಗಳು ಮತ್ತು ನಿಮ್ಗಿರುವ ಆಸಕ್ತಿ ಮತ್ತಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದಕ್ಕೆ ಕರ್ಕೊಂಡೋಗ್ಲಿ. ನಮ್ಮ ಕರೆಗೆ ಹೋಗೊಟ್ಟು ಬಿಸಿ ಸುದ್ದಿ ವಾಹಿನಿಯ ಈ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಭಾಗ 2ಕ್ಕೆ ಆಗಮಿಸಿ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಇತರರಿಗೆ ಸ್ಫೂರ್ತಿಯಾಗಲಿ. ನಮ್ಮ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ಆತ್ಮೀಯರೇ, ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.